ಇವತ್ತಿನ ಮೊದಲ ಪ್ರಶ್ನೆ, ಕರ್ನಾಟಕವನ್ನು ಕಾನಡಿ ಎಂದು ಉಲ್ಲೇಖಿಸಿರುವ ಶಾಸನ ಯಾವುದು? ಆಪ್ಷನ್ ಎ ಗುಜರಾತ್ ಶಾಸನ, ಆಪ್ಷನ್ ಬಿ ಬಾದಾಮಿ ಶಾಸನ, ಆಪ್ಷನ್ ಸಿ ಮಹಾರಾಷ್ಟ್ರ ಶಾಸನ, ಆಪ್ಷನ್ ಡಿ ಲಕ್ಷ್ಮೇಶ್ವರ ಶಾಸನ. ಸರಿಯಾದ ಉತ್ತರ ಮಹಾರಾಷ್ಟ್ರ ಶಾಸನ. ಎರಡನೇ ಪ್ರಶ್ನೆ, ಕನ್ನಡಿಗರು ಒಳ್ಳೆಯವರಿಗೆ ಒಳ್ಳೆಯವರು, ಕೆಟ್ಟವರಿಗೆ ಕೆಟ್ಟವರು ಎಂದು ಹೇಳಿದ ಶಾಸನ ಯಾವುದು? ಆಪ್ಷನ್ ಎ ಕಪ್ಪೆ ಅರಭಟ್ಟ ಶಾಸನ, ಆಪ್ಷನ್ ಬಿ ಐಹೊಳೆ ಶಾಸನ, ಆಪ್ಷನ್ ಸಿ ಸನ್ನತಿ ಶಾಸನ, ಆಪ್ಷನ್ ಡಿ ಮಸ್ಕಿ ಶಾಸನ. ಸರಿಯಾದ ಉತ್ತರ ಕಪ್ಪೆ ಅರಭಟ್ಟ ಶಾಸನ. ಮೂರನೇ ಪ್ರಶ್ನೆ, ಸಿಂಧೂ ಪ್ರದೇಶವನ್ನು ಮೆಲುಹ್ ಎಂದು ಕರೆದವರು ಯಾರು? ಆಪ್ಷನ್ ಎ ಚೀನೀಯರು, ಆಪ್ಷನ್ ಬಿ ಮೆಸೊಪೊಟೇಮಿಯನ್ನರು, ಆಪ್ಷನ್ ಸಿ ಕಾಶ್ಮೀರದ ಜನ, ಆಪ್ಷನ್ ಡಿ ತುರ್ಕ್ಮೇನಿಸ್ತಾನ್ ಜನರು. ಸರಿಯಾದ ಉತ್ತರ ಆಪ್ಷನ್ ಬಿ ಮೆಸೊಪೊಟೇಮಿಯನ್ನರು. ಇವತ್ತಿನ ನಾಲ್ಕನೇ ಪ್ರಶ್ನೆ, ಅತಿ ಹೆಚ್ಚು ಜನಸಂಖ್ಯೆ ಹೊಂದಿದ ರಾಜ್ಯ ಯಾವುದು? ಆಪ್ಷನ್ ಎ ರಾಜಸ್ಥಾನ್, ಆಪ್ಷನ್ ಬಿ ಮಧ್ಯಪ್ರದೇಶ, ಆಪ್ಷನ್ ಸಿ ಉತ್ತರ ಪ್ರದೇಶ, ಆಪ್ಷನ್ ಡಿ ಮಹಾರಾಷ್ಟ್ರ. ಸರಿಯಾದ ಉತ್ತರ ಉತ್ತರ ಪ್ರದೇಶ. ಐದನೇ ಪ್ರಶ್ನೆ, ಇಳಂಗಡಿಗಲ್ ಬರೆದಿರುವ ಶಿಲಪ್ಪದಿಗಾರಂ ಕೃತಿ ಯಾವ ಭಾಷೆಯಲ್ಲಿದೆ? ಆಪ್ಷನ್ ಎ ಕನ್ನಡ, ಆಪ್ಷನ್ ಬಿ ತೆಲುಗು, ಆಪ್ಷನ್ ಸಿ ತಮಿಳು, ಆಪ್ಷನ್ ಡಿ ಮಲಯಾಳಂ. ಸರಿಯಾದ ಉತ್ತರ ತಮಿಳು.